ಪಾಕಿಸ್ತಾನದ ನಾಯಕರು ಕುಂತಲೆ ಯುದ್ಧ ಅಂತ ಹೇಳಿದ್ದೇ ಬಂತು. ಭಾರತ ಕೊಡ್ತಾ ಇರುವಂತಹ ಒಂದೊಂದು ಏಟಿಗೂ ಕೂಡ ಪತ್ರ ಕೊಡ್ತಾ ಇದ್ದಾರೆ. ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಅನ್ನುವಂತಹ ವಿಚಾರ. 4 ರಾಜ್ಯಗಳ 15 ನಗರಗಳ ಮೇಲೆ ನಿನ್ನೆ ಕ್ಷಿಪಣಿ ದಾಳಿಗೆ ಪ್ಲಾನ್ ಮಾಡಿತ್ತು ಪಾಕಿಸ್ತಾನದ ಕ್ಷಿಪಣಿಗಳನ್ನು ಸುದರ್ಶನ ಚಕ್ರ ಹೊಡೆದುರುಳಿಸಿರುವಂಥದ್ದು. ಮೇ 10ರವರೆಗೂ ಕೂಡ ಭಾರತದ 27 ಏರ್ಪೋರ್ಟ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಆ ಟಾರ್ಗೆಟ್ ಫೇಲ್ ಆಗಿರೋದು ಗೊತ್ತಾಗ್ತಾ ಇದೆ. S-400 ಏರ್ ಡಿಫೆನ್ಸ್ ಏನಿದೆ ಆ ಸಿಸ್ಟಮ್ ಪಾಕಿಸ್ತಾನದ ಈ ಪ್ರಯತ್ನವನ್ನ ವಿಫಲ ಮಾಡಿರುವಂಥದ್ದು. ರಷ್ಯಾದಿಂದ ತರಿಸಿಕೊಂಡಿರುವಂತಹ S-400 ಇದನ್ನು ಭಾರತದ ಬತ್ತಳಿಕೆಯಲ್ಲಿರುವಂತಹ ಚಿನ್ನದ ಬಾಣ ಅಂತ ಕೂಡ ಕರೀತಾರೆ. ಜೊತೆಗೆ ಇದು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಿದೆ ಅನ್ನೋದು ಕೂಡ ನೀವು ಗಮನಿಸ್ತಾ ಇದ್ದೀರಿ. 2018ರಲ್ಲಿ ಇದು ಸೇನೆಗೆ ಸೇರಿತ್ತು. ದೇಶದ 4 ಕಡೆಗಳಲ್ಲಿ ಈ ಏರ್ ಸಿಸ್ಟಮ್ಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಶತ್ರು ರಾಷ್ಟ್ರದಿಂದ ಬರುವಂತಹ ಯಾವುದೇ ಕ್ಷಿಪಣಿಗಳನ್ನು ಕ್ಷಣಾರ್ಧದಲ್ಲಿಯೇ ಹೊಡೆದುರುಳಿಸುವಂತಹ ಶಕ್ತಿ ಈ S-400 ಸುದರ್ಶನ ಚಕ್ರಕ್ಕಿರುವಂಥದ್ದು. ನಿನ್ನೆ ತಡರಾತ್ರಿ ಪಾಕಿಸ್ತಾನ ಮಾಡಿದಂತಹ ಅಟ್ಯಾಕನ್ನು ವಿಫಲಗೊಳಿಸಿದ್ದು ಕೂಡ ಇದೇ S-400. ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಸಿಸ್ಟಮ್ ಕೂಡ ಅಂತ ಕರೀತಾರೆ. ಇದನ್ನು ನಾವು 2018ರಲ್ಲಿ ರಷ್ಯಾದಿಂದ ಪರ್ಚೇಸನ್ನು ಮಾಡಿದ್ವಿ. ಇದು ನಿನ್ನೆ ಪಾಕಿಸ್ತಾನದಿಂದ ನಮಗೆ ರಕ್ಷಣೆಯನ್ನು ಒದಗಿಸಿರುವಂಥದ್ದು. ಪಾಕ್ನ ಕ್ಷಿಪಣಿಗಳ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದರೆ ಪಾಕಿಸ್ತಾನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿತ್ತು, ಆ ಟಾರ್ಗೆಟ್ ಯಾಕೆ ಫೇಲ್ ಆಯಿತು ನೋಡ್ತಾ ಹೋಗೋಣ. ಅವಂತಿಪೋರ ಇಲ್ಲೂ ಕೂಡ ಟಾರ್ಗೆಟನ್ನು ಫಿಕ್ಸ್ ಮಾಡಿತ್ತು ಪಾಕಿಸ್ತಾನ. ಕಾಶ್ಮೀರದ ಶ್ರೀನಗರ ಮೊದಲ ಟಾರ್ಗೆಟೇ ಇದಾಗಿತ್ತು. ಅದಾದ ಮೇಲೆ ಜಮ್ಮು 2ನೇ ಟಾರ್ಗೆಟ್. ಪಾಕಿಸ್ತಾನ ಮಾಡಿರುವಂತಹ ಟಾರ್ಗೆಟ್ ಇದು. ಅವಂತಿಪೋರ ಒಟ್ಟು 15 ನಗರಗಳ ಮೇಲೆ ಟಾರ್ಗೆಟನ್ನು ಫಿಕ್ಸ್ ಮಾಡಿದರು. ಈ 15 ನಗರಗಳ ಮೇಲೆ ಮಿಸೈಲ್ಸನ್ನು ಸಿಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಆಗಿತ್ತು. ಬಟ್ ಆ ಪ್ಲಾನನ್ನು ವಿಫಲಗೊಳಿಸಿರುವಂಥದ್ದು, ಫ್ಲಾಪ್ಗೊಳಿಸಿರುವಂಥದ್ದು S-400 ಏರ್ ಡಿಫೆನ್ಸ್ ಸಿಸ್ಟಮ್. ರಷ್ಯಾದಿಂದ ತರಿಸಿಕೊಂಡಂತಹ ಸಿಸ್ಟಮ್ ಏನಿದೆ ಅದು ಭಾರತಕ್ಕೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೆಲ್ಪನ್ನು ಮಾಡಿರುವಂಥದ್ದು. 600 ಕಿಲೋಮೀಟರ್ ದೂರದವರೆಗಿನ ಗುರಿಯನ್ನು ಪತ್ತೆ ಹಚ್ಚಿ ಇದು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಪಂಜಾಬ್ನಲ್ಲಿ ಪಾಕಿಸ್ತಾನ ಮಾಡಿದಂತಹ ಟಾರ್ಗೆಟ್ ಯಾವ್ಯಾವುದು? ಅಮೃತ್ಸರ್, ಪಂಜಾಬನ್ನು ಕೂಡ ಇಲ್ಲಿ ಟಾರ್ಗೆಟನ್ನು ಮಾಡಲಾಗಿತ್ತು, ಯಾಕೆಂದರೆ ಗಡಿಯನ್ನು ಹೊಂದಿರುವಂಥದ್ದು. ಜೊತೆಗೆ ಕಪೂರ್ತಲಾ ಈ ಭಾಗವನ್ನು ಕೂಡ ಟಾರ್ಗೆಟ್ ಮಾಡಿ ಅಲ್ಲೂ ಕೂಡ ದಾಳಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತು. ಜೊತೆಗೆ ಲುಧಿಯಾನ ಈ ಜಾಗವನ್ನು ಕೂಡ ಟಾರ್ಗೆಟನ್ನು ಮಾಡಿಕೊಂಡಿದ್ರು ಪಾಕಿಸ್ತಾನದವರು. ಜೊತೆಗೆ ಆದಂಪುರ್ ಈ ಭಾಗವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ರಾತ್ರೋರಾತ್ರಿ ದಾಳಿಯನ್ನು ಮಾಡಬೇಕು ಅಂತ ಹೇಳಿ. ಇನ್ನು ಪಂಜಾಬ್ನಲ್ಲಿ ಭಟಿಂಡಾ ಜಾಗವನ್ನು ಕೂಡ ಗುರುತು ಮಾಡಿಕೊಂಡಿದ್ರು, ಇಲ್ಲೂ ಕೂಡ ದಾಳಿಯನ್ನು ಮಾಡಬೇಕು ಅಂಥೇಳಿ. ಚಂಡೀಗಢ ಈ ಭಾಗವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡಿದ್ರು. ಇದು ಮೊದಲೇನೆ ಸೇನೆಗೂ ಕೂಡ ಮಾಹಿತಿ ಸಿಕ್ಕಿತ್ತು. ರಾಜಸ್ಥಾನದಲ್ಲಿ ಪಾಕ್ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಜಾಗ ನಾಲ್, ಅದರ ಜೊತೆಗೇನೆ ಫಲೌದಿ ಈ ಜಾಗವನ್ನು ಕೂಡ ಇವರು ಟಾರ್ಗೆಟನ್ನು ಮಾಡಿಕೊಂಡಿದ್ರು. ಉತ್ತರಲೈ ಈ ಭಾಗವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮಿಸೈಲ್ಸನ್ನು ಸಿಡಿಸಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತು. ಜೊತೆಗೆ ಭುಜ್ ಈ ಜಾಗವನ್ನು ಕೂಡ ಅವರು ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗಾಗಲೇ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ನಡೆಸಿದಂತಹ ಪ್ರೆಸ್ ಮೀಟ್ನಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಆಗಿದೆ.